ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಸೋಣ. ಇವಾಗ ನಾವು ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಅಲ್ಲಿ ಹಿಂದೆ ಉಳಿದ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಕರೆಕ್ಟಾಗಿ ಅದ್ರ ಲೆವೆಲ್ಗೆ ನಾವು ಸೆಟ್ ಆಗೋಣ ಅದಕ್ಕೆ ಸ್ವಲ್ಪ ಇದನ್ನ ರಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ಮೇನ್ ಡೀಟೇಲ್ಸ್ನ ಎಲ್ಲ ಬೇಗ ಹೇಳ್ಕೊಳ್ತಾ ಜಾಸ್ತಿ ಎಳಿತಾ ಹೋಗೋದು ಬೇಡ ಅಂತ ಅನ್ಕೊಂಡು ಇವಾಗ ಡೈರೆಕ್ಟ್ ನಾವು ಎಲ್ಲಿ ಕರೆಂಟ್ ಸ್ಟೋರಿ ಎಲ್ಲಿ ನಡೀತದೆ ಅಲ್ಲಿಗೆ ಬೇಗ ರೀಚ್ ಆಗೋಣ ಅಂತ ಸ್ವಲ್ಪ ರಶ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಸ್ಪೀಡ್ ಆಗೋಣ. ಸರಿನಾ? ಅಷ್ಟೇ ಇವಾಗ ಹೇಳ್ತಾ ಇರೋದು ನಾನು. ಇವಾಗ ಇನ್ನೂ ಜಾಸ್ತಿ ಕುಯ್ಯೋದು ಬೇಡ. ಇವಾಗ ಡೈರೆಕ್ಟ್ ಈ ಚಾಪ್ಟರ್ಗೆ ಹೋಗ್ಬೇಡ. ಲೆಟ್ ಸ್ಟಾರ್ಟ್ ವಿತ್ 1142 ಚಾಪ್ಟರ್ ಅಲ್ಲಿ ಇದೀವಿ ನಾವು. ಈ ಚಾಪ್ಟರ್ನ ಹೆಸರು ದ ಥಿಂಗ್ಸ್ ಐ ಫೈಂಡ್ ಸ್ಕೇರಿ ಅಂತ. ನನಗೇನು ಭಯ ಆಗುತ್ತೆ ಅದರಿಂದ ನಿಮ್ಗೇನು ಭಯ ಆಗುತ್ತೆ ಕೆರಡು ಮುನ್ಕೊಂಡು ತಿಳಿಸಿ. ನನಗಂತೂ ಭಯ ಆಗೋದು ಸ್ನೇಕ್. ನನಗೆ ಸ್ನೇಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಭಯ. ಸರಿನಾ? ಆಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟ್ ಚಾಪ್ಟರ್ನ ಕವರ್ ಪೇಜ್ ಸ್ಟೋರಿಗೆ ಬರ್ತೀವಿ. ಈ ವಾರ ನಮಗೆ ಯಮಾಟೋನ ಕವರ್ ಪೇಜ್ ಸ್ಟೋರಿ ಸಿಕ್ಕಿದೆ. ಮತ್ತೆ ಫೈನಲಿ ಯಮಾಟೋ ಬಂದು ಹೂನ ಬೆಂಡೆತ್ತಿದ್ದಾಳೆ. ಸರಿ, ಆದ್ರೆ ನಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಹೂಗೆ ಡೈಲಾಗ್ ಎಲ್ಲ ಹೊಡ್ಕೊಂಡು ಡೋರ್ ಎಲ್ಲ ಬ್ರೇಕ್ ಮಾಡ್ಕೊಂಡು ಆ ಥರ ಏನಿಲ್ಲ. ಡೈರೆಕ್ಟ್ ಎಂಟ್ರಿ ಆಗಿದ ತಕ್ಷಣ ಹೂನ ಹೊಡಿತಾ ಇರೋದೇ ಕೆಲಸ ಇವಾಗ ಯಮಾಟೋದು. ಆ ತರ ಸೀನ್ ಇದೆ ಇಲ್ಲಿ. ಹೂ ಮಾತ್ರ ಸಿಕ್ಕಾಬಿಟ್ಟೆ ಬೆಂದೈತಾ ಇದ್ದಾನೆ ಯಮಾಟೋ ಸೇರ್ಕೊಂಡು. ಸರಿನಾ? ಎಲ್ಲಿ ನಮ್ ಸೋರ್ಟ್ಸ್ ಎಲ್ಲ ಎಲ್ಲಿ, ಮತ್ತೆ ನೀನ್ ಗರ್ಲ್ಸ್ನೆಲ್ಲ ಕಿಡ್ನಾಪ್ ಎಲ್ಲ ಮಾಡಿದ್ದಲ್ಲ ಅವರೆಲ್ಲ ಎಲ್ಲಿ ಅಂತ ಹೂನ ಬೆಂಡೆತ್ತಾ ಇದ್ದಲ್ಲ ಯಮಾಟೋ. ಸರಿನಾ? ಇದಿಷ್ಟು ಆಗಿತ್ತು ಕವರ್ ಪೇಜ್ ಸ್ಟೋರಿ. ನೆಕ್ಸ್ಟ್ ನಾವು ಚಾಪ್ಟರ್ ಅಲ್ಲಿ ಎಲ್ಲಿ ನಿಲ್ಸ್ತು ಅಲ್ಲೇ ಆಬ್ವಿಯಸ್ಲಿ ಕಂಟಿನ್ಯೂ ಮಾಡ್ತೀವಿ. ನಾವು ಹಾರ್ಲೋ ಸ್ಕೂಲ್ ಏನಿತ್ತು, ಸ್ಕೂಲಲ್ಲಿ ಇವಾಗ ಒಂದು ದೊಡ್ಡದು ಜೈಂಟ್ ಯಾರ್ಮನ್ ಗಂಡರ್ ಸ್ನೇಕ್ ಬಂದ್ಬಿಟ್ಟಿದೆ. ಎಲ್ಲಾ ಮಕ್ಕಳಿಗೂ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಭಯ. ಎಲ್ಲ ಹೋಗಿ ಆಂಜ್ ಮಿಸ್ ಏನಿದ್ದಾರೆ, ಮಿಸ್ ಆಂಜ್ಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ದೊಡ್ಡ ಯಾರ್ಮನ್ ಗಂಡರ್ ಸ್ನೇಕ್ ಬಂದ್ಬಿಟ್ಟಿದೆ ನಮ್ಮ ಸ್ಕೂಲಲ್ಲಿ, ನಮ್ಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ, ನಮ್ಮನ್ನ ಕಾಪಾಡಿ ಅಂತೆಲ್ಲ ಕೇಳೋದಿದ್ದಾರೆ. ಅವರು ಸ್ಕೂಲಲ್ಲ ಇವಾಗ ಆಂಜ್ ಎಲ್ಲ ಬಂದ್ಬಿಟ್ಟು ಎಲ್ಲ ಮುಂದೆ ಒಳಗಡೆ ಹೋಗಿ ಅಂತೆಲ್ಲ ಹೋಗಿ ನೋಡ್ತಾರೆ. ಸ್ಕೂಲ್ ಇರೋ ಮಕ್ಕಳನ್ನೆಲ್ಲ ಅವಳು ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹೋಗ್ತಿದ್ದಾರೆ. ಸರಿನಾ? ಸ್ಕೂಲ್ ಎಲ್ಲ ಪ್ರೊಟೆಕ್ಟ್ ಮಾಡಿದ್ರಲ್ಲ, ಆಮೇಲೆ ನಮ್ಮನ್ನೆಲ್ಲ ತಿನ್ಬಿಡುತ್ತೆ ಯಾರ್ಮನ್ ಗಂಡರ್ ಅಂತ ಮಕ್ಕಳೆಲ್ಲ ಫುಲ್ ಎದ್ರುಕೊಂಡು ಓಡ್ತಾ ಬಿದ್ದಿದ್ದಾರೆ. ಸರಿನಾ? ಅದು ಎಲ್ಲ ಈ ವಾಲಲ್ಲಿರೋ ಎಲ್ಲ ತಿಂದಿ ಮರ ಅಲ್ವಾ ಎಲ್ಲ ಕಡೆನು, ಎಲ್ಲ ಫುಲ್ ಕಿತ್ತಾಕಿ ಬಾಯಲ್ಲೇ ದೊಡ್ಡ ಜೈಂಟ್ ಯಾರ್ಮನ್ ಗಂಡರ್ ಸ್ನೇಕ್ ಮಾತ್ರ ಕ್ರೇಜಿ ಆಗಿದೆ. ಆಮೇಲೆ ನಾವು ನೋಟಿಸ್ ಮಾಡ್ಬೇಕಾಗಿರೋದು ರೋಡ್ನ ನಾವು ಏನು ಲೆಗೋ ಸಿಟಿಲಿ ಇದ್ವಲ್ಲ, ಆ ಲೆಗೋ ಸಿಟಿಲಿ ಒಂದು ಸ್ನೇಕ್ ಬಂದಿದ್ದು ಜ್ಞಾಪನ ಇದೆ ನಿಮ್ಗೆ. ಆ ಸ್ನೇಕ್ ನ ಹೆಸರು ಹ್ಯೂರಮನ್ ಗಂಡರ್ ಅಂತ. ಹ್ಯೂರಮನ್ ಗಂಡರ್, ಇದು ಯಾರ್ಮನ್ ಗಂಡರ್. ಸೊ ಅವನು ಅದನ್ನ ಸಿಕ್ಕದಾಗಿ ನಾರ್ಸ್ ಮೈಥಾಲಜಿನ ರೆಫರೆನ್ಸ್ ತಗೊಂಡು ಮಾಡಿರೋದು. ಇದು ಯಾರ್ಮನ್ ಗಂಡರ್ ಸ್ಕೂಲ್ ಮಾತ್ರ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆಮೇಲೆ ನಾವು ಟೀಚರ್ಸ್ ನ ಆಫೀಸ್ಗೆ ಕಟ್ ಆಗ್ತೀವಿ. ಟೀಚರ್ಸ್ ಆಫೀಸ್ ಅಲ್ಲಿ ಎಲ್ಲರೂ ಇವಾಗ ಏನ್ ಮಾಡ್ಬೇಕು ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕಿಂತ ಮೀಟಿಂಗ್ ನಡೀತಿದ್ದಾರೆ. ಈ ಮೀಟಿಂಗ್ ಅಲ್ಲಿ ನಮ್ಗೆ ಎಲ್ಲಾ ಸ್ಟಾಫ್ ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರಿನಾ? ಎಮರ್ಜೆನ್ಸಿ ಆಗಿದೆ, ಎಲ್ಲ ಬಂದು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ನಾವು ನೋಡ್ತೀವಿ ಮ್ಯಾಥಮೆಟಿಕಲ್ ಟೀಚರ್ ಮಿಸ್ಟರ್ ಬ್ರೇಡ್, ಮ್ಯಾಥಮೆಟಿಕಲ್ ಟೀಚರ್ ಅವರು. ಸರಿನಾ? ಆಮೇಲೆ ಎಲ್ಲರೂ ಸೇಫ್ ಆಗಿರ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆಮೇಲೆ ನಾವು ದಿ ಪ್ರಿನ್ಸಿಪಲ್ ಆಫ್ ದಿ ಸ್ಕೂಲ್ ನ ನೋಡ್ತೀವಿ. ಇವ್ರಂತೂ ನೋಡೋದಿಕ್ಕೆ ಸೇಮ್ ಮಿಕ್ಸ್ ತರನೇ ಇದ್ದಾರೆ. ಸರಿನಾ? ಫುಲ್ ಟೂತ್ ಎಲ್ಲ ಹಿಂಗೆಲ್ಲ ಬಂದಿದೆ. ಸರಿನಾ? ಒಳ್ಳೆ ನೋಡೋದಿಕ್ಕೆ ಸಿಕ್ಕಾವಡೆ ಕ್ರೇಜಿ, ಫುಲ್ ಎಲ್ಲ ಹೇರ್ ಎಲ್ಲ ಬಂದಿದೆ ಅವರಿಗೆ. ಆಮೇಲೆ ಅವ್ರು ನೋಡ್ತೀವಿ ಅವ್ರು ವಾರಲ್ ಸ್ಕೂಲ್ ನ ಪ್ರಿನ್ಸಿಪಲ್, ಅವ್ರ ಹೆಸರು ಮಿಸ್ಟರ್ ಕೀಬಾ. ಮಿಸ್ಟರ್ ಕೀಬಾ ಅಂತ ಇವ್ರ ಹೆಸರು. ಸರಿನಾ? ನೆಕ್ಸ್ಟ್ ನಾವು ಆಂಜ್, ಮಾಮೂಲಿ ಗೊತ್ತಲ್ಲ ಮಿಸಸ್ ಆಂಜ್, ಇವರು ಲೈಬ್ರರಿಯನ್ ಆಗಿರ್ತಾರೆ, ಇವರ ನೋಡಿರ್ತೀವಿ. ಆಮೇಲೆ ನಾವು ನೆಕ್ಸ್ಟ್ ಇದೆಲ್ಲ ಮೀಟಿಂಗ್ ನಡೀತಾ ಇರೋ ಟೈಮ್ ಅಲ್ಲೇ ಏನ್ ನಡೀತದೆ ಅಂದ್ರೆ ಯಾರ್ಮನ್ ಗಂಡರು ಒಬ್ಬ ಆಗರ್ಕುನ್ ಅನ್ನೋದನ್ನ ತಿನ್ನೋದಿಕ್ಕೆ ಹೊಡ್ತಾ ಇದೆ. ಇವ್ನು ಇನ್ನೇನ್ ತಿನ್ನೋದಿಕ್ಕೆ ಅಂತ ಇನ್ನೇನ್ ಯಾರ್ಮನ್ ಗಂಡರ್ ಅದ್ರ ಮೇಲೆ ಹುಡುಗನ ಮೇಲೆ ಬಾಯಿ ಹಾಕಕ್ಕೆ ಅಂತ ಹೋದಾಗ ಮಿಸ್ಟರ್ ಕೀಬಾ, ಪ್ರಿನ್ಸಿಪಲ್ ಆಫ್ ದಿ ವಾರ್ಲೆಸ್ ಸ್ಕೂಲ್, ಅವ್ರು ಬಂದ್ಬಿಟ್ಟು ಅವರ ವೆಪನ್ ನ ತೆಗೆದು ಅದ್ರ ಜೊತೆ ಫೈಟ್ ಮಾಡೋದಿಕ್ಕೆ ನಿಂತ್ಕೋತಾರೆ. ಹೌದು, ಮತ್ತೆ ಇವರ ವೆಪನ್ ನೋಡ್ತಿರೋದು ಕ್ರೇಜಿ ಆಗಿದೆ. ಸರ್, ಇವರ ವೆಪನ್ ಒಂದು ದೊಡ್ಡದು ಹ್ಯಾಂಡಲ್ ಅಲ್ಲಿ ಮುಂದೆಗಡೆ ದೊಡ್ಡದು ಜೈಂಟ್ ಟೀತ್ ಹಲ್ಲು, ಜೈಂಟ್ ಹಲ್ನ ಹಾಕೊಂಡು ಇವರು ಫೈಟ್ ಮಾಡ್ತಿದ್ದಾರೆ. ಕ್ರೇಜಿ ಆಗಿದೆ ವೆಪನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವ್ರು ಬಂದು ಅದ್ರ ಯಾರ್ಮನ್ ಗಂಡರ್ಗೆ ಇಲ್ಲೇ ಎತ್ತಿ ಹೊಡಿತಾರೆ. ಸೊ ಮಿಸ್ಟರ್ ಕೀಬಾ ಆ ಯಾರ್ಮನ್ ಗಂಡರ್ಗೆ ಅಟ್ಯಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮ್ಗೆ ಆ ಬ್ರಾಂಚ್ ಏನಿದೆ, ಆ ಬ್ರಾಂಚ್ ಮೇಲ್ಗಡೆ ಬ್ರಾಂಚ್ ಇಂದ ನಮ್ಗೆ ಮಿಸ್ಟರ್ ಸಾಲ್ ಅಲ್ಲಿಂದ ಎಕ್ಸಾಮ್ ಮಾಡ್ಕೊಂಡು ಬಂದು ನೀಟಾಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಕೀಬಾ, ದರಿಬಿಡಿ ನನ್ಗೆ ಅಂತ ಅಲ್ಲಿಂದ ಮೇಲಿಂದ ಜಂಪ್ ಮಾಡಿ ಅವರ ಫಿಸ್ಟ್ ನ ತಗೊಂಡು ಯಾರ್ಮನ್ ಗಂಡರ್ ತಲೆ ಮೇಲೆ ಪಂಚ್ ಕೊಡ್ತಾರೆ. ಮತ್ತೆ ಈ ಪಂಚ್ ನ ಹೆಸರು ಮಾತ್ರ ಕ್ರೇಜ್ ಆಗಿದೆ. ಈ ಅಟ್ಯಾಕ್ ನ ಹೆಸರು ಮಾತ್ರ ಕ್ರೇಜ್ ಆಗಿ ನೆಕ್ಸ್ಟ್ ಲೆವೆಲ್ ಇದೆ. ಏನ್ ಗೊತ್ತಾ? ಫೈನಲ್ ಎಕ್ಸಾಮಿನೇಷನ್ ಅಂತ.
ಕೇಳಿದ್ರೆ ಸರ್ ನೋಡಿದ್ರೆ ಸರ್ ಅದಂತೂ ಹೆವಿದಾಗೋ ಬರುತ್ತೆ ಸರಿನಾ. ಯಾಕಂದ್ರೆ ಇದು ಸ್ಕೂಲ್ ರೆಫರೆನ್ಸ್ ಆಬ್ವಿಯಸ್ಲಿ. ಮಿಸ್ಟರ್ ಸಾಲ್ ಬೇರೆ ಟೀಚರ್ ಅಲ್ವಾ, ಅದಕ್ಕೋಸ್ಕರ ಸ್ಕೂಲ್ ನ ರೆಫರೆನ್ಸ್ ತಗೊಂಡು ಅದನ್ನ ಅಟ್ಯಾಕ್ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫೈನಲ್ ಎಕ್ಸಾಮಿನೇಷನ್ ಅಂತ ಕ್ರೇಜ್ ಇದೆ. ನೆಕ್ಸ್ಟ್ ಇನ್ನ ಪುಟ್ಟ ಟ್ರ್ಯಾಕ್ ಎಲ್ಲ ಚೆನ್ನಾಗಿರುತ್ತೆ. ಫೈನಲ್ ಟೆಸ್ಟ್, ಫೈನಲ್ ಎಕ್ಸಾಮಿನೇಷನ್, ನೆಕ್ಸ್ಟ್ ಫೈನಲ್ ಎಸ್ಸೆ ಟೆಸ್ಟ್, ಕ್ರೇಜಿ ಆಗಿರುತ್ತೆ ಜೊತೆ. ಫಿಲ್ ಇನ್ ದ ಬ್ಲಾಂಕ್ಸ್, ಫೈನಲ್ ಫಿಲ್ ಇನ್ ದ ಬ್ಲಾಂಕ್ಸ್. ಕ್ರೇಜಿ ಆಗಿದೆ ಮಾತ್ರ, ಹೆಸರುಗಳು ಮಾತ್ರ ಸಖತ್ತಾಗಿದೆ, ನಂಗೆ ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಈ ಅಟ್ಯಾಕ್ಸ್ ನ ನೋಡಿ ಮಕ್ಕಳಿಗೆ ಆಬ್ವಿಯಸ್ಲಿ ಶಾಕ್ ಆಗಿದೆ. ಯಾಕಂದ್ರೆ ಮಿಸ್ಟರ್ ಕೀಬಾ ಮತ್ತೆ ಮಿಸ್ಟರ್ ಸಾಲ್ ಇಬ್ರು ಫೈಟ್ ಮಾಡೋದನ್ನ, ಈ ಲೆವೆಲ್ ಫೈಟ್ ಮಾಡೋದನ್ನ ಮಕ್ಕಳು ಯಾವತ್ತೂ ನೋಡಿಲ್ಲ. ಮಕ್ಕಳು ನೋಡ್ಬಿಟ್ಟು ವಾವ್, ಮಿಸ್ಟರ್ ಪ್ರಿನ್ಸಿಪಲ್ ಮತ್ತೆ ಮಿಸ್ಟರ್ ಸಾಲ್ ಇವ್ರು ಇಷ್ಟೊಂದು ಫೈಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಅವ್ರವ್ರ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಆಬ್ವಿಯಸ್ಲಿ. ಮತ್ತೆ ನಮ್ಗೆ ಮಿಸ್ಟರ್ ಕೀಬಾನ ಆಕ್ಚುಯಲ್ ಏನ್ ಅವರು ಅಂತ ಗೊತ್ತಾಗುತ್ತೆ ನಮ್ಗೆ. ಆಕ್ಚುಯಲ್ ಆಗಿ ಮಿಸ್ಟರ್ ಕೀಬಾ ಪ್ರಿನ್ಸಿಪಲ್ ಆಫ್ ವಾರ್ಲೆಸ್ ಸ್ಕೂಲ್, ಅವರು ಫಾರ್ಮರ್ ಜೈಂಟ್ ವಾರಿಯರ್ ಪೈರೇಟ್ ಆಗಿದ್ರು, ಫಾರ್ಮರ್. ಅದಕ್ಕೋಸ್ಕರ ಈ ವೆಪನ್ ನ ಎತ್ಕೊಂಡು ನಾನು ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಅಂತ ಅವ್ರು ಫುಲ್ಲು ಹೇಳ್ತಾ ಇದಾರೆ. ನೆಕ್ಸ್ಟ್ ಆಮೇಲೆ ಮಿಸ್ಟರ್ ಸಾಲ್ ಕೂಡ ಅವರು ಆಬ್ವಿಯಸ್ಲಿ ಗೊತ್ತು ನಮ್ಗೆ, ಅವರು ವೈಸ್ ಅಡ್ಮಿರಲ್ ಆಗಿದ್ರು ಮರೀನ್ಸ್ ಅಲ್ಲಿ. ಸೊ ಇಬ್ರು ಕೂಡ ಕ್ರೇಜಿಯಾಗಿ ಫೈಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅದನ್ನ ಮಕ್ಕಳು ನೋಡ್ಕೊಂಡು ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಸರಿನಾ. ಆಮೇಲೆ ನೆಕ್ಸ್ಟ್ ನಮ್ಗೆ ಇಷ್ಟೆಲ್ಲ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ರಾಬಿನ್ ಮತ್ತೆ ಚಾಪರ್ ಇದೆಲ್ಲ ಫೈಟ್ ನಡೆಯೋ ಟೈಮಲ್ಲಿ ಅವರಿಬ್ರು ಕೂಡ ಸಾಲ್ ನ ಬಿಯರ್ಡ್ ಒಳಗಡೆ ಇದ್ರು ಅಂತ. ಹೌದು, ಸಾಲ್ ನ ಬಿಯರ್ಡ್ ಒಳಗಡೆ ರಾಬಿನ್ ಮತ್ತೆ ಚಾಪರ್ ಇಬ್ರು ಅಡಗೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ನಮ್ಗೆ ಮಿಸ್ಟರ್ ಸಾಲ್ ಅವರು ಮಕ್ಕಳ ರಿಯಾಕ್ಷನ್ ಎಲ್ಲ ನೋಡ್ಬಿಟ್ಟು ಅವರೆಲ್ಲ ಎದುರ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸಾರಿ ನಿಮ್ಗೆಲ್ಲ ಭಯ ಪಡಿಸ್ಬಿಟ್ಟು ಸಾರಿ ಅಂತ ಕೇಳಕ್ ಹೋಗ್ತಾರೆ. ಆದ್ರೆ ಮಕ್ಕಳುಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ಓ ಮಿಸ್ಟರ್ ಸಾಲ್, ನೀವೆಲ್ಲ ನಮ್ಮನ್ನ ಕಾಪಾಡ್ಬಿಟ್ಟಿವಿ, ಐ ಲವ್ ಯು ಅಂತೆಲ್ಲ ಫುಲ್ ಎಲ್ಲರೂ ಹಾರ್ಟ್ ಎಲ್ಲ ಬರ್ತಾ ಇದೆ ಎಲ್ಲರ ಕಡೆ ಸರಿನಾ. ಆ ಥರ ಎಲ್ಲ ಬರ್ತಾ ಇದೆ. ಆಮೇಲೆ ನಾವು ಎಲ್ಲ ಒಳಗಡೆ ಹೋಗಿ ನೋಡ್ತೀವಿ, ಸ್ಕೂಲ್ ಒಳಗಡೆ ಹೋಗಿ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿಸ್ಟರ್ ವುಲ್ಫ್ ಅನ್ನೋರು ಅಂದ್ರೆ PE ಟೀಚರ್ ಆಗಿರ್ತಾರೆ ಅವರು. ಆ ಮಿಸ್ಟರ್ ವುಲ್ಫ್ ಅನ್ನೋರ್ಗೆ ಅವ್ರ PE ಟೀಚರ್ಗೆ ಅಂತೂ ಫುಲ್ ಅವ್ರ ಮೈಯೆಲ್ಲ ಫುಲ್ ಬ್ಲಡ್ ಹಾಕಿ ಫುಲ್ ನಾಕ್ಔಟ್ ಆಗಿ ಬಿದ್ದಿದ್ದಾರೆ ಸರಿನಾ. ಅವ್ರಿಗೆ ಏನಾಯ್ತು ಅಂತ ಒಳಗಡೆ ಹೋಗಿ ನೋಡಕ್ ಹೋದಾಗ ಅವ್ರಿಗೆ ಗೊತ್ತಾಗತ್ತೆ ಅವರು ಈ ಒಂದಷ್ಟು ಚಿಲ್ಡ್ರನ್ಸ್ ಒಂದು 5-6 ಜನ ಅಷ್ಟು ಒಂದು ಚಿಲ್ಡ್ರನ್ಸ್ ಅವ್ರೇನ್ ಮಾಡಿದ್ದಾರೆ, ಅವರು ಅವ್ರಿಗೆ ಕೇಳದೆ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಸ್ಕೂಲಿಂದ ಏನು ಮಾತಾಡ್ದೇನೆ ಅವ್ರಿಗೇನು ರೆಸ್ಪಾನ್ಸ್ ಮಾಡ್ದೇನೆ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಸರಿ ನಮ್ಮ ಮಿಸ್ಟರ್ ವುಲ್ಫ್ ಅವರು ಅವ್ರಿಗೆ ಏನ್ ಸಿಚುವೇಶನ್ ಆಯ್ತು ಅದನ್ನ ಸಾಲ್ಗೆ ಮತ್ತೆ ಉಳಿದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ಆಡ್ ಸಿಚುವೇಶನ್ ನಡೆಯುತ್ತೆ ಸರಿನಾ. ಏನಪ್ಪಾ ಅಂದ್ರೆ ಇಲ್ಲಿ ನಡೆಯುವಂತ ಆಡ್ ಸಿಚುವೇಶನ್ ಏನಪ್ಪಾ ಅಂದ್ರೆ ಅಲ್ಲಿ ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು ರಾಬಿನ್ಗೆ ನೀವು ಲೂಫಿ ಫ್ರೆಂಡ್ಸಾ ಅಂತ ಕೇಳ್ತಾನೆ. ಹೌದು ಅಂತ ಹೇಳಿದ ತಕ್ಷಣ ರಾಬಿನ್ಗೆ ಆ ಹುಡುಗ ಹೋಗ್ಬಿಟ್ಟು ಬ್ಯಾಕ್ ಆಗ್ಬಿಡ್ತಾನೆ ಅಂತ ಹಿಂಗ್ ಹೋಗಿ ಬ್ಯಾಕ್ ಆಗ್ಬಿಡ್ತಾನೆ. ಅವ್ನು ಏನ್ ಮಾಡಿದಾನೆ ಅಂತ ರಾಬಿನ್ ಕೇಳಬೇಕಲ್ಲ, ಅವ್ರು ಅವನೇನು ರೆಸ್ಪಾನ್ಸ್ ಮಾಡಲ್ಲ, ಏನ್ ನಡೆದಿದೆ ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಕ್ರೇಜಿ ಆಗಿದೆ. ಆಮೇಲೆ ಮಿಸ್ಟರ್ ಸಾಲು ಆ ಮಕ್ಕಳಿಗೆಲ್ಲ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಆ ಮಕ್ಕಳಿಗೆ ಏನಾಗಿದೆ ಅಂತ ನೋಡಕ್ಕೆ ಅಂತ ಹೋಗ್ತಾ ಇರ್ಬೇಕಾರೆ ಅವರು ಮಿಸ್ಟರ್ ವುಲ್ಫ್ ಅಂದ್ರೆ PE ಟೀಚರ್ ಅವ್ರನ್ನ ತಡೆದ್ಬಿಟ್ಟು ಹೇಳ್ತಾರೆ ಏನಾದ್ರು ಮಾಡಿ ಆದ್ರೆ ಮಕ್ಕಳನ್ನ ಮಾತ್ರ ಮುಟ್ಟಕ್ ಹೋಗ್ಬೇಡಿ ಅಂತ. ಆದ್ರೆ ಏನಕ್ಕೆ ಅಂತ ಮಾತ್ರ ಹೇಳಲ್ಲ. ಇದೇ ನಮ್ಗೆ ಮೀನ್ಬೇಕಾಗಿರೋದು, ಅದನ್ನೇ ಅವ್ರು ಹೇಳಲ್ಲ. ಅದಕ್ಕಂತೂ ಕ್ರೇಜಿ ಆಗಿದೆ ಸರಿನಾ. ಏನಾದ್ರು ಮಾಡಿ ನಿನ್ ಮಕ್ಕಳನ್ನ ಅನ್ಸಕ್ಕಾದ್ರೆ ಮಕ್ಕಳನ್ನಂತೂ ಮುಟ್ಟಕ್ ಹೋಗ್ಬೇಡಿ ಅಂತ ಅವನು ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಆದ್ರೆ ಏನಕ್ಕೆ ಅಂತ ಹೇಳಲ್ಲ. ಸಾಲ್ಗೂ ಕ್ವಶನ್ ಮಾಡ್ಕಾಗತ್ತೆ, ಹೌದು ಏನ್ ಹಿಂಗ್ ಹೇಳ್ತಿದ್ದಾರೆ ಅಂತ ಎಲ್ಲ ನೋಡ್ತಾರೆ. ಆಮೇಲೆ ಅಲ್ಲಿ ನಮ್ಗೆ ದೂರದಲ್ಲಿ ಕಾಣಿಸುತ್ತೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿರೋ ಉಳಿದ ಮಕ್ಕಳನ್ನು ಸಾಲ್ಗೆ ಡೈರೆಕ್ಷನ್ ತೋರಿಸ್ತಾರೆ. ಏನಂದ್ರೆ ಅಲ್ಲಿ ಇದೇ ಬೀಚ್ ಕಡೆನೆ ಅವ್ರು ಉಳಿದ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೋ. ಮತ್ತೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ನಿದ್ರೆಲೆ ನಡೀತಾ ಇರೋ ಅಂದ್ರೆ ಸ್ಲೀಪ್ ವಾಕಿಂಗ್ ಮಾಡ್ತಾ ಇರೋ ತರ ನಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಲ್ಲ ಸರಿನಾ. ಸ್ಲೀಪ್ ವಾಕಿಂಗ್ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ನೋಡಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗತ್ತೆ ಸುಮಾರು ಎಷ್ಟು 1, 2, 3, 4, 5, 6, 7, 8 ಜನ ಮಕ್ಕಳು ಕರೆಕ್ಟ್ ಆಗಿ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದಾರೆ. ಅದು ಕೂಡ ಮಲ್ಕೊಂಡು ಅಂದ್ರೆ ಸ್ಲೀಪ್ ವಾಕಿಂಗ್ ಮಾಡ್ಕೊಂಡು ಬೀಚ್ ಕಡೆಗೆ ನಡ್ಕೊಂಡು ಕಣ್ಣನ್ನ ಮುಚ್ಕೊಂಡು ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ಸರಿನಾ. ಆಮೇಲೆ ಅವ್ರು ನೀವು ನೀಟಾಗಿ ಗಮನಿಸಿದ್ರೆ ಅವ್ರ ಪಕ್ಕದಲ್ಲೇ ಒಂದು ಆರೋ ಕೂಡ ಇದೆ. ಆರೋ ಇದ್ರೆ ಇರುತ್ತೆ ನಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ಇಟ್ಸ್ ಗುಂಕೋ ಇರಬಹುದು. ಗುಂಕೋ ಇವ್ರನ್ನೆಲ್ಲ ಆರೋ ತರ ಡೈರೆಕ್ಷನ್ ಅಲ್ಲಿ ತೋರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೋದು ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ ಸರಿನಾ. ಎಲ್ಲಾರು ನೋಡಿ ಶಾಕ್ ಆಗ್ತಾರೆ, ಅವರೆಲ್ಲ ಸ್ಲೀಪ್ ವಾಕಿಂಗ್ ಮಾಡ್ಕೊಂಡು ಇಷ್ಟ ನಡ್ಕೊಂಡು ಹೋಗ್ತಾ ಇದಾರೆ ಅಂತ. ಆಮೇಲೆ ಎಲ್ಲರೂ ಕೂಗ್ ಸ್ಟಾರ್ಟ್ ಮಾಡ್ತಾರೆ, ಬನ್ನಿ ನೀವೆಲ್ಲ ವಾಪಸ್ ಬನ್ನಿ, ಹಂಗೆಲ್ಲ ಹೋಗ್ಬಾರ್ದು ಆ ಕಡೆ, ಬನ್ನಿ 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 ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಯಾರು ಮಿಸ್ಟರ್ ಕೀಬಾ ಇರ್ತಾರೆ ಪ್ರಿನ್ಸಿಪಲ್, ಅವರು
ಹಾರ್ನ ಸೌಂಡ್ ಮಾಡಿ ಅಂತ ಎಲ್ಲ ಕಿರ್ಚ್ಕೊಳಕ್ ಹೇಳ್ತಾರೆ. ಆಮೇಲೆ ದ ಕಂಟ್ರಿ ಡೇಂಜರ್ ಅಲ್ಲಿ ಇದೆ, ಹಾರ್ನ ಸೌಂಡ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸಾಲ್ ಅದನ್ನ ತಡಿತಾನೆ, ಬೇಡ ಬೇಡ ಇಷ್ಟಕ್ಕೆಲ್ಲ ಇಷ್ಟು ಚಿಕ್ಕ ವಿಷಯ ಇದು, ಇದಕ್ಕೆಲ್ಲ ಏನಕ್ಕೆ ಹಾರ್ನ ಸೌಂಡ್ ಮಾಡಕ್ ಹೋಗ್ತೀರಾ ಅಂತ ಮಿಸ್ಟರ್ ಸಾಲ್ ತಡೀತಾರೆ. ಸರಿನಾ, ಸಾಲ್ ತಡಿಬೇಕಾದ್ರೆ ಆಮೇಲೆ ನಮ್ಗೆ ಫಾರೆಸ್ಟ್ ಹತ್ರ ನೋಡು ಅಂತ ಸಾಲ್ ನ ಕೇಳ್ತಾರೆ. ಸಾಲ್ ಫಾರೆಸ್ಟ್ ಹತ್ರ ನೋಡಿ ಶಾಕ್ ಆಗ್ತಾನೆ. ಸರಿನಾ, ಶಾಕ್ ಆಗಿ ನೆಕ್ಸ್ಟ್ ಆಮೇಲೆ ಹಾರ್ನ ಹೊಡೆದಿರ್ತಾರೆ. ಸರಿನಾ, ಹಾರ್ನ ನಾರ್ಸ್ ಬೈತಾನೆ ಚಿತ್ರನೇ ಕ್ರೇಜಿಯಾಗಿ ದೊಡ್ಡದಾಗಿದೆ. ಮತ್ತೆ ಇವು ಹಾರ್ನ್ ನೋಡಿತಾರೆ, ನೋಡೋಕ್ ಮಾತ್ರ ಒಳ್ಳೆ ಅವನಿಗೂ ಹಾರ್ನ್ಸ್ ಎಲ್ಲ ಬಂದು ಸೇಮ್ ಒಳ್ಳೆ ನೋಡೋದಕ್ಕೆ ಕೈ ಇಡೋ ತರನೇ ಇದಾರೆ. ಸರಿನಾ, ಗೊತ್ತಿಲ್ಲ ಯಾವ್ದಾರ ಇದೆ ಅಂತ ಹಾರ್ನ್ ಅವನು ಬಾರಿಸ್ತಿದ್ದಾನೆ. ನೆಕ್ಸ್ಟ್ ಆಮೇಲೆ ಎಲ್ಲ ರಿಯಾಕ್ಷನ್ ತೋರಿಸ್ತಾರೆ ನಮ್ಗೆ. ರಾಬಿನ್ ಮತ್ತೆ ಚಾಪರ್ ವಾಟ ಅಂತೆಲ್ಲ ನೋಡ್ಬಿಟ್ಟು ಅವ್ರ ಫಾರೆಸ್ಟ್ ಕಡೆ ನೋಡ್ತಾರೆ. ಅಲ್ಲಿ ಜೈಂಟ್ ಮಾನ್ಸ್ಟರ್ಸ್ ಇದೆ ಫಾರೆಸ್ಟ್ ಅಲ್ಲಿ. ಕ್ರೇಜಿ ಆಗಿದೆ ಈ ಚಾಪ್ಟರ್ ಓದಬಹುದು, ಕ್ರೇಜಿ ಆಗಿದೆ. ಬಂದ್ರೆ ಈ ಚಾಪ್ಟರ್ ನೆಕ್ಸ್ಟ್ ಲೆವೆಲ್ ಇದೆ. ಸರಿನಾ, ಎಲ್ಲಿಂದ ಬಂದಿರೋ ಈ ತರ ಜೈಂಟ್ ಮಾನ್ಸ್ಟರ್ಸ್ ಅಂತೆಲ್ಲ ನೋಡಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಪ್ರಿನ್ಸಿಪಲ್ ಸಾಲ್ ಎಲ್ಲ ನೋಡಿ ಶಾಕ್ ಆಗಿ ನೆಕ್ಸ್ಟ್ ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಸ್ಕೂಲಲ್ಲಿ ಉಳಿದ ಮಕ್ಕಳೇನಿದ್ರು ಆ ಉಳಿದ ಮಕ್ಕಳು ಕೂಡ ಪಾಸ್ ಔಟ್ ಆಗ್ತಾ ಇದಾರೆ. ಎಲ್ಲ ಅವರು ಕೂಡ ನಿದ್ದೆ ಹೋಗ್ತಾ ಇದಾರೆ. ಎಲ್ಲರಿಗೂ ಶಾಕ್ ಆಗುತ್ತೆ, ಏನಾಗ್ತಿದೆ ಇವ್ರಿಗೆಲ್ಲ ಅಂತೆಲ್ಲ. ಯಾರಿಗೂ ಏನು ಅಂಟ್ರೆಸ್ಟ್ ಆಗ್ತಾ ಇಲ್ಲ, ಏನಾಗ್ತಿದೆ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ನಮ್ಗೆ ಚಾಪರ್ ನನ್ನ ಕೆಳಗಡೆ ಬಿಡಿ, ನಾನು ಎಲ್ಲರಿಗೂ ಏನಾಗಿದೆ ಚೆಕ್ಅಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಲಿನಿಗೆ ಹೇಳ್ತಾನೆ. ಸಾಲು ಕೂಡ ಹೌದು ಏನ್ ನಿಮ್ ಕೆಲ ಏನಾಗುತ್ತೆ ಅದನ್ನೆಲ್ಲ ಮಾಡಿ ಅಂತ ಚಾಪರ್ಗೂ ಎಲ್ಲ ಹೇಳ್ತಾನೆ. ಆಮೇಲೆ ನಾನು ಏನ್ ಬರುತ್ತೋ ಅವ್ರಿಗೆ ಸ್ಟಾಪ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಸಾಲ್ ಅವ್ರ ಕಡೆ ಯಾರು ಮಕ್ಕಳು ಹೋಗ್ತಾ ಇದಾರೆ 8 ಜನ ಅವ್ರ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ತಾನೆ ಸಾಲ್. ಸರಿನಾ, ಇಷ್ಟು ಘಟನೆ ಇಲ್ಲಿ ನಡೀತಾ ಇದೆ. ನೆಕ್ಸ್ಟ್ ನಾವು ಕಟ್ ಆಗಿ ಡೈರೆಕ್ಟ್ ಆಗಿ ನಾವು ಬರ್ತೀವಿ ಡೆಡ್ ರೆಲ್ಮ್ಗೆ. ಸರಿನಾ, ಡೆಡ್ ರೆಲ್ಮ್ ಬರ್ತೀವಿ. ಅಲ್ಲಿ ಲೋಕಿ ಎಲ್ಲರಿಗೂ ಥ್ರೆಟನ್ ಮಾಡ್ತಾ ಇದ್ದಾನೆ. ಸರಿನಾ, ಯಾಕಂದ್ರೆ ಲೋಕಿ ಇವಾಗ ನಮ್ಗೆ ಓ ಚಾಪ್ಟರ್ ಎಲ್ಲ ಗೊತ್ತಾಗೋದಂಗೆ ನಮ್ಗೆ ಅವನು ರಿಲೀಸ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಲೋಕಿ ಫುಲ್ ಫ್ರೀ, ಒಂದು ಕಾಫ್ ಮಾತ್ರ ಇನ್ನು ಹಂಗೆ ಹಾಕೊಂಡಿದ್ದಾನೆ. ಸರಿನಾ, ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾರು ಕೇಳಕ್ ಶುರು ಮಾಡ್ತಾನೆ. ಅವನು ನಿನಗೆ ಈ ಎಲ್ಬಾಫ್ ಏನ್ ವೀಕ್ನೆಸ್ ಅಂತ ಗೊತ್ತು, ಈ ಎಲ್ಬಾಫ್ ಸೇಫ್ ಆಗಿರ್ಬೇಕು ಅಂದ್ರೆ ನನ್ನ ಆ ಒಂದೇ ಒಂದು ಹ್ಯಾಂಡ್ ಕಪ್ ನ ರಿಮೂವ್ ಮಾಡ್ಬಿಡು ಅಂತ ಎಲ್ಲರಿಗೂ ಥ್ರೆಟನ್ ಮಾಡ್ತಾ ಇದ್ದಾನೆ. ಸರಿನಾ, ಅಲ್ಲಿ ಎಲ್ಲ ಜೈಂಟ್ ವಾರಿಯರ್ಸ್ ಮತ್ತೆ ಎಕ್ಸ್ಪೆಷಲಿ ಹೈರುದ್ದೀನು ಅವನು ಎಲ್ಲರೂ ಹೋಗ್ಬಿಟ್ಟು ಲೋಕಿ ಲೋಕಿ ಎಲ್ಲ ತಡೀತಿರ್ತಾನೆ. ಆಮೇಲೆ ನಮ್ಗೆ ಇವಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಹೈರುದ್ದೀನ್ ಮತ್ತೆ ಲೋಕಿನ ಡಿಫ್ರೆನ್ಸ್. ಸರಿನಾ, ಹೈರುದ್ದೀನೇ ಅಣ್ಣ ಇರ್ಬೋದು, ಆದ್ರೆ ಲೋಕಿ ಅವನಿಗಿಂತ 3 ಪಟ್ಟು ದೊಡ್ಡದಾಗಿದ್ದಾನೆ. ಸರಿನಾ, ಎಲ್ಲರಿಗೂ ತಡೀತಾನೆ, ಬೇಡ ಬೇಡ ಏನು ಮಾಡ್ಬೇಡ ಸೈಲೆಂಟ್ ಆಗಿರು ಅಂತ. ಆಮೇಲೆ ಲೂಫಿಗೂ ಮತ್ತೆ ಜೋರೋಗೂ ಎಲ್ಲ ಶಾಕ್ ಆಗುತ್ತೆ, ಏನ್ ಮಾಡ್ತಾ ಹೋಗ್ತಿದ್ದಾನೆ ಇವನು ಅಂತ. ಆಮೇಲೆ ಸಾಂಜಿನ ಫಸ್ಟ್ ಟೈಮ್ ರಿಯಾಕ್ಷನ್ ಲೋಕಿ ಮೇಲೆ. ಸರಿನಾ, ಯಾಕಂದ್ರೆ ಅವನು ಓ ಚಾಪ್ಟರ್ ಎಲ್ಲ ಬಂದಾದ್ಮೇಲೆ ಅವ್ನು ಗೊತ್ತಾಗಿಲ್ಲ, ಅವ್ನಿಗೇನು ಡೈಲಾಗ್ಸ್ ಇರಲಿಲ್ಲ ಮತ್ತೆ ಅವ್ನ ರಿಯಾಕ್ಷನ್ಸ್ ನಮ್ಗೆ ಅಷ್ಟಾಗೇನೋ ಸಿಕ್ಕಿಲ್ಲ. ಆದ್ರೆ ಇವಾಗ ಏನ್ ಅನ್ಸಿದೆ ಇವ್ನಿಗೆ ಏನ್ ಪ್ರಾಬ್ಲಮ್ ಅಂತೆಲ್ಲ ಫುಲ್ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಸಾಂಜಿಗೆ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಇವನ್ಗೆ, ಏನ್ ನಡೀತಾ ಇದೆ ಈ ಸಿಚುವೇಶನ್ ಅಂತ. ಅವ್ನು ಮಧ್ಯದಲ್ಲಿ ಬಂದು ಜಾಯ್ನ್ ಆಗಿರೋದು ನ್ಯೂ ಜೈಂಟ್ ವಾರಿಯರ್ ಪೀರಿಯಡ್ ಜೊತೆಗೆ. ಆಮೇಲೆ ಲೋಕಿ ಎಲ್ಲ ಸ್ಟಾರ್ಟ್ ಮಾಡ್ತಾನೆ, ನಾನೇನಾದ್ರು ನೀನಾಗಿದ್ರೆ ನಾನು ಹೇಳಿದ ಕೆಲಸ ಡೈರೆಕ್ಟ್ ಆಗಿ ಹೋಗಿ ಮಾಡ್ಬಿಡ್ತಾ ಇದ್ದೆ. ಯಾಕಂದ್ರೆ ಎಲ್ಬಾಫ್ ನ ವೀಕ್ನೆಸ್ ಏನು ಅಂತ ನಿನಗೆ ಗೊತ್ತು. ನಾ ಅದನ್ನ ಮಾಡಕ್ಕಿಂತ ಮುಂಚೆ ನನ್ನ ಹ್ಯಾಂಡ್ ಕಫ್ ನ ರಿಮೂವ್ ಮಾಡುವಂತ ಥ್ರೆಟನ್ ಮಾಡಕ್ ಹೊರಟಿದ್ದಾನೆ. ಸರಿನಾ, ಅದ ನಮ್ಗೆ ನೋಡ್ರೆ ಗೊತ್ತಾಗುತ್ತೆ ಎಲ್ಬಾಫ್ ನ ಗ್ರೇಟೆಸ್ಟ್ ವೀಕ್ನೆಸ್ ಏನು, ಫೈರ್ ಮತ್ತೆ ಥಂಡರ್ ಸ್ಟ್ರೈಕ್. ಅದಕ್ಕೋಸ್ಕರ ಇವಾಗ ಅವನು ಇನ್ನೂ ಕೇಳಲ್ಲ ಅಂತ ಗೊತ್ತಾಗಿದ ತಕ್ಷಣ ಲೋಕಿಗೆ ಅವನ ಜೈಂಟ್ ಹ್ಯಾಮರ್ ನ ಇಟ್ಕೊಂಡು ಅವನು ಟ್ರೀಗೆ ಸ್ಮ್ಯಾಶ್ ಮಾಡ್ತಾನೆ, ಸ್ಟ್ರೈಕ್ ಮಾಡೇ ಬಿಡ್ತಾನೆ. ಆ ಸ್ಟ್ರೈಕ್ ಮಾಡಿದಕ್ಕೆ ಸ್ಟಾಪ್ ಇಟ್ ಲೋಕಿ ಅಂತೆಲ್ಲ ಹೈರುದ್ದೀನ ಕಿರ್ಚ್ಕೋತಾನೆ. ಆದ್ರೆ ಸ್ಟ್ರೈಕ್ ಮಾಡಿದ ಫೋರ್ಸ್ಗೆ ಥಂಡರ್ ಬರುತ್ತೆ. ಹೌದು, ಥಂಡರ್ ಸ್ಟ್ರೈಕ್ ಬರುತ್ತೆ. ಅದು ಹ್ಯಾಮರ್ ಇಂದ ಅಲ್ಲ, ಅದು ಡೈರೆಕ್ಟ್ ಆಕಾಶದಿಂದ ಬರುತ್ತೆ ಸ್ಟ್ರೈಕ್. ಗಾಡ್, ಡೈರೆಕ್ಟ್ ಒಂಥರ ಮಾರ್ವೆಲ್ ಅಲ್ಲಿರುವಂತ ಥಾರ್ ಮತ್ತೆ ಲೋಕಿ ತರನೇ ಇರ್ಬೋದು. ಆದ್ರೆ ಓಡಾಸಿನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಥಾರ್ನ ಮತ್ತೆ ಲೋಕಿನ ಸಪರೇಟ್ ಆಗಿ ಮಾಡಿಲ್ಲ, ಥಾರ್ನ ಮತ್ತೆ ಲೋಕಿನ ಒಂದೇ ಪರ್ಸನ್ ಆಗಿ ಮಾಡಿ ಲೋಕಿನ ಅಂತ ಮಾಡಿದ್ದಾರೆ. ಯಾಕಂದ್ರೆ ಅದರಲ್ಲೂ ಸೇಮ್ ಅದೇ ತರನೇ ಅವನು ಪವರ್ಸ್ ಎಲ್ಲ ಬರ್ತಾ ಇದ್ದು ಆಕಾಶದನೇ ಲೈಟಿಂಗ್ ಸ್ಟ್ರೈಕ್ಸ್ ಎಲ್ಲ, ಇದಕ್ಕೂ ಅದೇ ತರ ಸ್ಟ್ರೈಕ್ ಬಂದು ಡೈರೆಕ್ಟ್ ಆಗಿ ಅವನು ಎಲ್ಲಿ ಹೊಡೆದಿದ್ದ ಸ್ಪಾಟ್ಗೆ ಆ ಟ್ರೀ ಸ್ಪಾಟ್ಗೆ ಲೈಟಿಂಗ್ ಸ್ಟ್ರೈಕ್ ಬಂದು ಹೊಡೆಯುತ್ತೆ. ಅದ್ರ ಜೊತೆಗೆ ಡೆಡ್ ರೆಲ್ಮ್ಗೆ ಬರಬೇಕು ಅಂದ್ರೆ ಅದು ಸನ್ ರೆಲ್ಮ್ ನ ದಾಟ್ಕೊಂಡು ಬರ್ಬೇಕು. ಅದಕ್ಕೋಸ್ಕರ ಆ ಲೈಟ್ನಿಂಗ್ ಸ್ಟ್ರೈಕ್ ಫಸ್ಟ್ ಬಂದು ಹೊಡೆದಿರೋದೇ ಸನ್ ರೆಲ್ಮ್ಗೆ. ಸನ್ ರೆಲ್ಮ್ ಅಲ್ಲಿ ಒಂದು ಬ್ರಾಂಚ್ಗೆ ಸ್ಟ್ರೈಕ್ ಹೊಡೆದು ಆಮೇಲೆ ಕೆಳಗಡೆ ಡೆಡ್ ರೆಲ್ಮ್ ಬಂದು ಅದು ಇನ್ನೊಂದು ಸ್ಟ್ರೈಕ್ ಹೊಡೆದಿದೆ. ಸರಿ, ನಾವು ಒಟ್ಟಿನಲ್ಲಿ ಒಂದೇ ಸ್ಟ್ರೈಕ್ ಅಲ್ಲಿ ಟಚ್ ಆಗಿ ಪಚ್ಚಕ್ಕನ್ನ ಅದು ಬ್ರೇಕ್ ಮಾಡ್ಕೊಂಡು ಇಲ್ಲಿ ಬಂದಿರೋದು. ಒಟ್ಟಿನಲ್ಲಿ ಇವಾಗ ಸನ್ ರೆಲ್ಮ್ ಅಲ್ಲಿ ಇವಾಗ ಬೆಂಕಿ ಎತ್ಕೊಂಡಿದೆ. ಇದು ಮೇನ್ ವಿಷಯ ನಮಗೆ. ಸರಿನಾ, ಆಮೇಲೆ ಎಲ್ಲರೂ ರಿಯಾಕ್ಷನ್ ತೋರಿಸ್ತಾರೆ, ಯಪ್ಪ ಏನ್ ಮಾಡ್ದ ಹುಡುಗರು ಅಂತ. ಆಮೇಲೆ
ಸನ್ ರೆಲ್ಮ್ ಅಲ್ಲಿ ಬೆಂಕಿ ಎತ್ಕೊಂಡು ದಗದಾಗ ಅಂತ ಉರಿತಾನೆ. ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಬಾಫ್ನ ಗ್ರೇಟೆಸ್ಟ್ ವೀಕ್ನೆಸ್ ಫೈರ್ ಮತ್ತೆ ಥಂಡರ್. ಇವಾಗ ಅದು ಫೈರ್ ಥಂಡರ್ ಹೊಡೆದು ಫೈರ್ ಹತ್ಕೊಂಡಿದೆ. ಇದನ್ನ ನೋಡಿ ನೆಕ್ಸ್ಟ್ ನಾವು ಎಲ್ಲಿ ಪಾರ್ಟಿ ನಡೀತಾ ಇತ್ತು, ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ರಲ್ಲ, ಅಲ್ಲಿ ಹೋಗಿ ಎಲ್ಲರೂ ಕುತ್ಕೊಂಡಿದ್ದಾರೆ. ಅಲ್ಲಿ ಏನಪ್ಪಾ ಅಂದ್ರೆ ಹಾರ್ನ್ ಸೌಂಡ್ ಆಗಿದ್ದಕ್ಕೆ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಮತ್ತೆ ಯಾರಿಗೂ ಶಾಕ್ ಆಗಿದೆ. ಯಾರಿಗೂ ಶಾಕ್ ಆಗಿ ಅವರೆಲ್ಲ ಫುಲ್ ಶಾಕ್ ಆಗಿದ್ದಾರೆ. ಏನು ಹಾರ್ನ್ ಆಯ್ತು, ಎಲ್ಲರೂ ಫುಲ್ ಎಲ್ಲ ಕ್ಲಿಯರ್ ಮಾಡಿ ಎಲ್ಲರೂ ರೆಡಿ ಆಗಿ ಅಂತೆಲ್ಲ ಅವರು ರೆಡಿ ಆಗ್ತಕ್ಕೆ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಮೇಲೆ ನಾವು ವಾರಲ್ ಸೂನ್ಗೆ ಮತ್ತೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಮಿಸ್ಟರ್ ಸಾಲ್ ಮತ್ತೆ ಮಿಸ್ಟರ್ ಪ್ರಿನ್ಸಿಪಲ್ ಕೀಬಾ ಏನಿದ್ದಾರೆ ಅವರಿಬ್ರು ಕನ್ಫ್ಯೂಷನ್ ಆಗಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಆಂಜ್ ಬರ್ತಾರೆ. ಆಂಜ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ನ ತೆಗಿತಾರೆ. ಆಬ್ವಿಯಸ್ಲಿ ಏನಪ್ಪಾ ಅದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಇವತ್ತು ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಬೆಳಗ್ಗೆ ಒಂದು ಕ್ಲಾಸ್ ಇತ್ತು. ಅದು ಆಂಜ್ ಅವರ ಕ್ಲಾಸೇ ಆಗಿತ್ತು. ಅದು ಕ್ಲಾಸ್ ಅಲ್ಲಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ನಿಮ್ಮ ವರ್ಸ್ಟ್ ಫಿಯರ್ ಏನಿದೆ ಅದನ್ನ ಬಿಡಿಸಿ ಅಂತ ಹೇಳಿದ್ದಾರೆ. ಯಾವ ಸ್ಕೂಲಲ್ಲಿ ಗುರು ನಿಮ್ಗೇನ್ ಭಯ ಅದನ್ನ ಬಿಡಿಸಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಆಂಜ್ ಈ ತರ ಟಾಸ್ಕ್ ನ ಕೊಟ್ಟಿದ್ದಾರೆ. ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಮಕ್ಕಳು ಅವ್ರಿಗೇನೇನ್ ಭಯ ಅದನ್ನ ಬಿಡಿಸೋದಕ್ಕೆ ಹೋಗ್ತಾ ಇದಾರೆ. ಸರಿನಾ, ಒಬ್ಬ ಮಗ ಬಿಡಿಸಿದಾನೆ ಲೋಕಿ ಅವನಿಗೆ ಸಿಕ್ಕಾಪಟ್ಟೆ ಭಯ. ನನ್ಗೆ ಲೋಕಿ ಅಂದ್ರೆ ಅದನ್ನ ಅವನು ಬಿಡಿಸಿದಾನೆ. ಆಮೇಲೆ ಇನ್ನೊಂದಷ್ಟು ಜನ ಬಿಡಿಸಿದ್ದಾರೆ ಸನ್ ಗಾಡ್ ನೀಕಾನ. ಅಂದ್ರೆ ಯಾಕಂದ್ರೆ ಸನ್ ಗಾಡ್ ನೀಕಾನ್ ಯಾಕೆ ಬಿಡಿಸಿದ್ದಾರೆ ಅಂದ್ರೆ ಅವ್ರು ಏನಂದ್ರೆ ನಮ್ಗೆ ನೀಟಾಗಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಡಿಫ್ರೆಂಟ್ ಏಜಸ್ ಇದೆ ಅಂತ. ಆ ಡಿಫ್ರೆಂಟ್ ಏಜ್ ಅಲ್ಲೂ ಸನ್ ಗಾಡ್ ನೀಕಾನ ಬೇರೆ ಬೇರೆ ತರ ವ್ಯೂ ಮಾಡೋರು ಇದ್ದಾರೆ. ಅಂದ್ರೆ ಎಸ್ಪೆಷಲಿ ಲಿಬರೇಷನ್ ತರ ಆಗಿರ್ಬೋದು, ಸನ್ ಗಾಡ್ ಲಾಫ್ಟರ್ ಆಗಿರ್ಬೋದು, ಈ ತರ ಒಂದು ಕ್ಯಾಟಗರಿ ಇದ್ರೆ. ಇನ್ನೊಂದಷ್ಟು ಜನ ನಂಬ್ತಾರೆ ಸನ್ ಗಾಡ್ ನಿಕಾ ಡಿಸ್ಟ್ರಕ್ಟಿವ್ ಅಂತ. ಅಂದ್ರೆ ಡಿಸ್ಟ್ರಕ್ಟ್ ಮಾಡ್ತಾನೆ ಅವನು, ಸಿಕ್ಕಾಪಟ್ಟೆ ಕೆಟ್ಟವನು ಅಂತ ಕೂಡ ನಂಬ್ತಾರೆ. ಅದಕ್ಕೋಸ್ಕರ ಸನ್ ಗಾಡ್ ನಿಕಾನ ಈ ಕಥೆಗಳು ಡಿಸ್ಟ್ರಕ್ಟಿವ್ ಕಥೆಗಳು ಈ ಮಗು ಕೇಳಿಸಿರ್ಬೋದು. ಅದಕ್ಕೋಸ್ಕರ ಅವನು ಸನ್ ಗಾಡ್ ನಿಕಾನ ಡಿಸ್ಟ್ರಕ್ಟಿವ್ ಅಂತ ಭಯ ಅಂತ ಅನ್ಕೊಂಡು ಅವನು ಆತರ ಬಿಡಿಸಿರ್ಬೋದು. ಆಮೇಲೆ ನೆಕ್ಸ್ಟ್ ನಾವು ಇನ್ನ ಸುಮಾರಷ್ಟು ನೋಡ್ತೀವಿ. ಒಬ್ಬನಿಗೆ ಗೋಸ್ಟ್ ಅಂದ್ರೆ ಭಯ. ಆಮೇಲೆ ಡ್ರಾಗರ್ ಗೊತ್ತಿಲ್ಲ, ಈ ನಾರ್ಸ್ ಮೈಥಾಲಜಿಲಿ ಸಿಕ್ಕಾಪಟ್ಟೆ ಪ್ರಾಣಿಗಳಿದೆ ಸರಿನಾ. ಈ ತರ ನಾರ್ಸ್ ಮೈಥಾಲಜಿಲಿ ಡ್ರಾಗರ್ ಅನ್ನೋದು ಇದೆ. ಆಮೇಲೆ ನೆಕ್ಸ್ಟ್ ಒಬ್ಬನಿಗೆ ಸ್ಟೋಮ್ ಅನ್ನೋದು ಭಯ. ಆಮೇಲೆ ನ್ಯೋಹೋಗರ್ ಅನ್ನೋದು ಒಬ್ಬನಿಗೆ ಭಯ. ಅದು ಒಂದು ಪ್ರಾಣಿ, ನಿಡ್ಹಾಗರ್ ಅಂತ ಕರೀತಾರೆ. ಇದು ನಿಡ್ಹಾಗರ್ ನಾನು ನಿಡ್ಹಾಗರ್ ಕೇಳಿದ್ದೀನಿ, ನ್ಯೋಹೋಗರ್ ಗೊತ್ತಿಲ್ಲ ನನಗೆ. ಈ ಜಾಗ ಇಲ್ಲ, ನಾನು ಮಿಸ್ಪ್ರೊನೌನ್ಸ್ ಮಾಡ್ತಿರ್ಬೋದು ಸರಿನಾ. ಆಮೇಲೆ ನೆಕ್ಸ್ಟ್ ನಮ್ಗೆ ಯಾರ್ಮನ್ ಗೆಂಡರ್ ಸ್ಟಾರ್ಟಿಂಗ್ ನೋಡಿದ್ವಲ್ಲ ಸ್ಕೂಲಲ್ಲಿ, ಅದೇ ಯಾರ್ಮನ್ ಗೆಂಡರ್. ಆಮೇಲೆ ಇನ್ನೊಂದು ಮಗುಗೆ ನನಗೆ ನಮ್ಮ ಅಮ್ಮ ಅಂದ್ರೆ ಭಯ ಅಂತ ಅವನು ನಮ್ಮ ಅಮ್ಮ ಅಂತ ಬರ್ದ್ಬಿಟ್ಟವನು. ಅವನು ಅವ್ರ ಅಮ್ಮನ ಪಿಕ್ಚರ್ ಬಿಡಿಸ್ಬಿಟ್ಟವನೆ ಸರಿನಾ. ಈ ತರ ಎಲ್ಲರೂ ಅನ್ಕೊಂಡಿರೋದ್ರಿಂದ ಇಲ್ಲ ಆಬ್ವಿಯಸ್ಲಿ ಎಲ್ಲ ಫುಲ್ ಜಾಸ್ತಿ ಇರೋದೇ ಮೆಜಾರಿಟಿ ನಾರ್ಸ್ ಮೆಥಾಲಜಿಲಿ ಏನೇನಿದೆ ಅಂತ ಪ್ರಾಣಿಗಳು ಅಂತದ್ದೇ ಜಾಸ್ತಿ ತಗೊಂಡಿರೋದು ಸರಿನಾ. ಈ ಎಲ್ಲಾ ವರ್ಸ್ಟ್ ಫಿಯರ್ಸ್ ಇವಾಗ ಲೈಫ್ ಅಂದ್ರೆ ಲಿವಿಂಗ್ ಆಗಿ ಬಂದ್ಬಿಟ್ಟಿದೆ. ಈ ಮಕ್ಕಳ ನೈಟ್ ಮೇರ್ನ ಅಂದ್ರೆ ಭಯ ಪಡುವಂತ ಜೀವಿಗಳು ಇವಾಗ ಜೀವ ಬಂದ್ಬಿಟ್ಟಿದೆ ಸರಿನಾ. ಇದನ್ನೆಲ್ಲ ಬಿಡಿಸ್ಬೇಕಾದ್ರೆ ಮಕ್ಕಳು ಕೂಡ ಹೇಳ್ತಾರೆ ಅವ್ರಿಗೂ, ಮೇಡಮ್ ನಮ್ಗೆ ಇದೆಲ್ಲ ಬಿಡಿಸ್ಬೇಕಾದ್ರೆ ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗಲ್ವಾ, ಇದೆಲ್ಲ ನಮ್ಗೆ ಕನ್ಸಲ್ಲ ಬರಲ್ವಾ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಅಯ್ಯೋ ಅದೆಲ್ಲ ನಿಮ್ ಪರ್ಸನಾಲಿಟಿನ ಡೆವಲಪ್ ಮಾಡೋದಕ್ಕೆ ನಿಮ್ಗೇನು ವರ್ಸ್ಟ್ ಫಿಯರ್ಸ್ ಇದೆ ಅದನ್ನೆಲ್ಲ ನಿಮ್ಗೆ ಅದನ್ನ ಬಿಡಿಸಿ ಆಬ್ವಿಯಸ್ಲಿ ನೀವು ಅದನ್ನ ಓವರ್ಕಮ್ ಮಾಡಿ ನಿಮ್ಗೆ ಅದನ್ನ ಧೈರ್ಯ ತುಂಬೋದಕ್ಕೆ ಈ ಆಕ್ಟಿವಿಟಿ ಮಾಡಿಸ್ತಾ ಇರೋದು ಅಂತ ಆಂಜ್ ಇದೆ. ನನಗೆ ಗೊತ್ತಿಲ್ಲ ಆಂಜು ಈ RK ವೀಕ್ನು ಗುಡ್ ಸೈಡ್ ಇರ್ತಾಳ ಇದು ಅದಕ್ಕೆ ಅವಳು ಕೂಡ ಗಾಡ್ಸ್ ನೈಟ್ ತರ ಬಿಟ್ರೇಡ್ ಮಾಡಿ ಹೋಗ್ತಾಳ ಅಂತ. ಒಟ್ನಲ್ಲಿ ನನಗಂತೂ ಇದಂತೂ ನೋಡ್ತಾ ಇದ್ರೆ ಯಾವ ಟೀಚರ್ಗೂ ಈ ತರ ಟಾಸ್ಕ್ ಕೊಡಲ್ಲ ಅಂತ ಅನಿಸ್ತದೆ. ಇದು ಬೇಕು ಅಂತಾನೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೆ ಅನಿಸ್ತದೆ ಕೆಳಗಡೆ ಕಮೆಂಟ್ ಮಾಡಿ ಮಿಸ್ ಆಂಜ್ ಬಗ್ಗೆ ಸರಿನಾ. ಇದೆಲ್ಲ ಆಗಿದೆ. ನಾನು ಈ ತರ ಬೀಸ್ಟ್ ಏನೇನು ಅವರೆಲ್ಲ ಬಿಡಿಸಿದ್ರು ಮಕ್ಕಳುಗಳು, ಆ ಬೀಸ್ಟ್ಗಳೇ ಇಲ್ಲಿ ಲೈವ್ ಆಗಿ ಬಂದಿರೋದು. ಇದೆಲ್ಲ ನನ್ನ ತಪ್ಪು ಅಂತ ಅವ್ರು ಅದರ ಅನ್ಕೋತಿದ್ದಾರೆ ಸರಿನಾ. ಇದೆಲ್ಲ ನನ್ನಿಂದಾನೇ ಆಗಿರೋದು ಅಂತ. ಇದನ್ನ ಕೇಳಿ ಮಿಸ್ಟರ್ ಸಾಲ್ ಮತ್ತೆ ಪ್ರಿನ್ಸಿಪಲ್ಗೆ ವಾವ್ ದಟ್ಸ್ ಕ್ರೇಜಿ, ಏನಪ್ಪ ಇದೆಲ್ಲ ಅಂತ ನಮ್ಗೆ ನೋಡ್ತಾರೆ. ನೆಕ್ಸ್ಟ್ ನಮ್ಗೆ ಕಾಡಲ್ಲಿ ನಡೀತಾ ಇರುವಂತ ಘಟನೆಗೆ ಇವಾಗ ನಮ್ಗೆ ಡೈರೆಕ್ಟ್ ಆಗಿ ನೀಟಾಗಿ ಡಬಲ್ ಸ್ಪ್ರೆಡ್ ಆಗಿ ಒಂದು ಲುಕ್ ಬರುತ್ತೆ. ನಮ್ಗೆ ಕ್ರೇಜಿ ಆಗಿದೆ ಈ ಪ್ಯಾನಲ್ ಮಾತ್ರ ಸರಿನಾ. ದೊಡ್ಡ ಮಾನ್ಸ್ಟರ್ಸ್ ಸರಿನಾ. ಯಾಕಂದ್ರೆ ನಾನು ಇಷ್ಟು ದೊಡ್ಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನಾರ್ಮಲ್ ಪೀಪಲ್ಗಲ್ಲ, ಜೈಂಟ್ಸ್ ಗಳಿಗೂ ಕೂಡ ಅವ್ರಿಗಿಂತ ಜೈಂಟ್ ಆಗಿದೆ ಇದು. ಜೈಂಟ್ಸ್ ಗಳಿಗೆ ಜೈಂಟ್ಸ್ ಥಿಂಗ್ ಇದು ಕ್ರೇಜಿ ಆಗಿದೆ. ಯಾಕಂದ್ರೆ ನಾವು ಎಲ್ಲಿ ಎಕೋ ಸಿಟಿಲಿ ಇದ್ದಾಗ ಅಲ್ಲಿ ಬಂದಂತ ಸ್ನೇಕ್ ಮತ್ತೆ ಇಲಿಗಳಾಗಿರ್ಬೋದು ಆ ಥರ ಎಲ್ಲ ಪ್ರಾಣಿಗಳಿಗೆ ಬಂದಾಗೆ ನಮ್ಗೆ ಅದೇ ಜೈಂಟು. ಯಾಕಂದ್ರೆ ನಾರ್ಮಲ್ ಪೀಪಲ್ಸ್ಗೆ ಅದೇ ಜೈಂಟ್ಸ್ ಥಿಂಗು. ಆದರೆ ಜೈಂಟ್ಸ್ ಗಳಿಗೆ ಅದು ನಾರ್ಮಲ್ ಥಿಂಗ್ ಆಗಿತ್ತು, ಅವ್ರ ಸೈಜ್ಗೆ ಅದು ನಾರ್ಮಲ್ ಆಗಿತ್ತು. ಇವಾಗ ಬಂದಿರೋ ಮಾನ್ಸ್ಟರ್ಸ್ ಏನಿದ್ದಾರೆ ಅದು ಜೈಂಟ್ ಗಳಿಗೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇದು ಜೈಂಟ್ ಥಿಂಗ್ ಆಗಿತ್ತು. ಇದು ಅಷ್ಟು ದೊಡ್ಡದಾಗಿದೆ. ಮತ್ತೆ ನಾನು ಒಂದ್ ಕಡೆಯಿಂದ ಪ್ರಾಣಿಗಳು ಹೇಳ್ಕೊಂಬತ್ತೀನಿ ನೋಡಿ ಸರಿನಾ. ಒಂದ್ ಕಡೆ ಕೆಳಗಡೆ ನಮ್ಗೆ
ದೊಡ್ಡ ಕಾಡಿಗಿಂತ ದೊಡ್ಡದಾಗಿದೆ ಸರಿನಾ, ಅಷ್ಟು ದೊಡ್ಡ ಪ್ರಾಣಿಗಳು. ಕೆಳಗಡೆ ಒಂದು ಬೇರ್ ದೊಡ್ಡ ಹೆಲ್ಮೆಟ್ ಹಾಕೊಂಡು ಕ್ರೌಡ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದೆ ಸರಿನಾ. ಅದ್ರ ಪಕ್ಕದಲ್ಲಿ ನಮ್ಗೆ ದೊಡ್ಡದಾಗಿ ನಮ್ಗೆ ಡ್ರ್ಯಾಗನ್ ಇದೆ. ಡ್ರ್ಯಾಗನ್ ಪಂಖಾಳದಲ್ಲಿ ಇತ್ತಲ್ಲ ಡ್ರ್ಯಾಗನ್ ಅದೇ ತರ ಇದೆ, ತಿನ್ಕೊಂಡು ತಿನ್ನೋದಕ್ಕೆ ಅಂತ ಹಿಂಗೆ ಬರ್ತಾ ಇದೆ ದೊಡ್ಡ ಡ್ರ್ಯಾಗನ್. ಅದ್ರ ಪಕ್ಕದಲ್ಲೇ ನಮ್ಗೆ ಮೇಲ್ಗಡೆ ದೊಡ್ಡದು ಒಂದು ಈವಿಲ್ ಲುಕಿಂಗ್ ಪಕ್ಷಿ ಇದೆ. ಯಾವ ಪಕ್ಷಿ ವಿಚಿತ್ರವಾಗಿದೆ ಸರಿ, ಯಾವ ಮಗು ಬಿಡಿಸಿದೆ ಗೊತ್ತಿಲ್ಲ, ಅಷ್ಟು ಕೆಡದಾಗಿದೆ ಈ ಪಕ್ಷಿ ಮಾತ್ರ. ನೆಕ್ಸ್ಟ್ ಆಮೇಲೆ ನಮ್ಗೆ ಲೋಕಿ ಇದಾನೆ, ಹಿಂದಗಡೆ ಒಂದ್ ಕೈಲಿ ಹ್ಯಾಮರ್ ಮತ್ತೆ ಇನ್ನೊಂದ್ ಕಡೆ ಸೋಡ್ ಇಟ್ಕೊಂಡು ಮತ್ತೆ ಒಂದು ಬಿಯರ್ಡ್ ಎಲ್ಲ ಬಂದಿದೆ ಸರಿ, ಒಳ್ಳೆ ತಾತ ಆಗಿರೋಂತರ ಲೋಕಿ ಬಂದ್ಬಿಟ್ಟು ಹಿಂಗೆ ಕಾರ್ಟೂನ್ ವರ್ಷನ್ ತರ ಇದೆ. ಅದ್ರ ಪಕ್ಕದಲ್ಲೇ ಒಂದು ವಿಚಿತ್ರವಾಗಿ ಬ್ಲಾಕ್ ಲುಕಿಂಗ್ ಒಂಥರ ಥಿಂಗ್ ಇದೆ ಸರಿನಾ, ಯಾವ ಪ್ರಾಣಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಮೋಸ್ಟ್ಲಿ ಯಾವ್ದೊಂದು ನಾರ್ಸ್ ಮೆಥಾಲಜಿ ಬರುವಂತ ಬೆಸರ್ ಇರುತ್ತೆ ಸರಿನಾ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಅದ್ರ ಮೇಲ್ಗಡೆ ನಮ್ಗೆ ಒಂದು ಥಂಡರ್ ಇದೆ, ಸೇಮ್ ನೋಡೋದಕ್ಕೆ ಝೂಸ್ ತರನೇ ಇದೆ ಸರಿನಾ, ಝೂಸ್ ತರನೇ ಇದೆ. ಅದ್ರ ಪಕ್ಕದಲ್ಲೇ ಒಂದು ಗೋಸ್ಟ್ ಇದೆ, ದೆವ್ವ ಅಂದ್ರೆ ನಂಗೆ ಭಯ, ಆಬ್ವಿಯಸ್ಲಿ ಎಲ್ಲ ಮಕ್ಕಳಿಗೆ ಆಬ್ವಿಯಸ್ಲಿ ದೆವ್ವ ಇರುತ್ತೆ, ದೆವ್ವ ಇರಲೇಬೇಕಿತ್ತು. ಅದ್ರ ಕೆಳಗಡೆ ನಮ್ಗೆ ಸಣ್ಣದಾಗಿ ನೋಡ್ರೆ ಗೊತ್ತಾಗುತ್ತೆ ಒಂದು ಆಕ್ಟೋಪಸ್ ತರ ಒಂದು ತಿಂಗಿದೆ, ಏನು ಅಂತ ಗೊತ್ತಿಲ್ಲ ನನಗಂತೂ, ಆಕ್ಟೋಪಸ್ ತರ ಒಂದು ತಿಂಗಿದೆ. ಅದ್ರ ಮೇಲ್ಗಡೆ ನಮ್ಗೆ ಸನ್ ಗಾಡ್ ನೀಕಾ ಇದೆ, ಒಂಥರ ಈವಿಲ್ ಲುಕಿಂಗ್ ಸನ್ ಗಾಡ್ ನೀಕಾ ಅಂತ ಅನ್ಸುತ್ತೆ. ಇವಾಗ ಒಂದ್ ಕೈಲಿ ಸೋಡು ಒಂದ್ ಕೈಲಿ ಶೀಲ್ಡು ಸೇಮ್ ಹಿಂಗಿತ್ತು, ಹಂಗಾದ್ರೆ ಸೋಡು ಸ್ವಲ್ಪ ವಿಚಿತ್ರವಾಗಿದೆ, ಚಿಕ್ಕದಾಗಿದೆ, ಬಿಡಿಸಿರೋದಲ್ವಾ, ಅದಕ್ಕೋಸ್ಕರ ನೀಕಾ ಇದೆ. ನೀಕಾ ಪಕ್ಕದಲ್ಲಿ ಇನ್ನೊಂದು ಗೋಸ್ಟ್ ಇದೆ, ಗೋಸ್ಟ್ ಸ್ವಲ್ಪ ಹ್ಯಾಟ್ ಹಾಕೊಂಡಿದೆ, ಸಗದಾಗಿದೆ, ಹಾರ್ನ್ಸ್ ಎಲ್ಲ ಇದೆ, ಅದಕ್ಕೆ ಹ್ಯಾಟ್ ಹಾಕೊಂಡಿದೆ. ಅದ್ರ ಕೆಳಗಡೆ ನಾವು ಅಮ್ಮ ಅಂದ್ರೆ ನಂಗೆ ಭಯ ಅಂತ ಒಂದು ಮಗು ಬಿಡಿಸಿತ್ತಲ್ಲ, ಅವ್ರ ಅಮ್ಮ ಕೂಡ ಇದೆ ಇಲ್ಲಿ. ನೋಡೋದಿಕ್ ಒಂಥರ ಬಿಗ್ ಮಾಮ್ ತರನೇ ಇದೆ ಸರಿನಾ, ನೋಡೋದಿಕ್ ಒಂಥರ ಬಿಗ್ ಮಾಮ್ ಇದೆ. ಮತ್ತೆ ಬಿಗ್ ಮಾಮ್ ಪಕ್ಕನೇ ಇರ್ಬೋದು ಇನ್ನೊಂದು ಸ್ಕೆಲಿಟನ್, ಅದರ ಬುಕ್ ತರನೇ ಇದೆ, ಅದರ ಬುಕ್ ತರ ಅಲ್ಲ, ಅದಕ್ಕೂ ಹ್ಯಾಟ್ ಎಲ್ಲ ಹಾಕಿ ಹಾರ್ನ್ಸ್ ಎಲ್ಲ ಬಂದಿದೆ, ಅದು ಕ್ರಾಲ್ ಮಾಡ್ಕೊಂಡು ಬರ್ತಾ ಇದೆ ಸರಿನಾ. ಒಟ್ಟು ಈ ಡಬಲ್ ಸ್ಪ್ರೆಡ್ ಮಾತ್ರ ಕ್ರೇಜ್ ಆಗಿದೆ. ಇದಿಷ್ಟು ಸೀನರಿನ ಮಿಸ್ ಆಂಜು, ಮಿಸ್ಟರ್ ಸಾಲು ಮತ್ತೆ ಮಿಸ್ಟರ್ ಪ್ರಿನ್ಸಿಪಲ್ ಕೀಬಾ 3 ಜನನು ಸೇರ್ಕೊಂಡು ಅವ್ರ ಎಡ್ಜ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹ್ಯೂಮಂಗಸ್ ಆಗಿದೆ ಎಲ್ಲ, ಅಷ್ಟು ಜೀವನ್ ಜೈಂಟ್ಸ್ ಕೂಡ ಹ್ಯೂಮಂಗಸ್ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಕ್ರೇಜ್ ಆಗಿದೆ. ನೆಕ್ಸ್ಟ್ ಆಮೇಲೆ ನಾವು ಗಾಡ್ಸ್ ನೈಟ್ಸ್ ಇರೋ ಕಡೆಗೆ ಶಿಫ್ಟ್ ಆಗ್ತೀವಿ, ಯಾಕಂದ್ರೆ ಅವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ಸೊ ನಮ್ ಗಾಡ್ಸ್ ನೈಟ್ಸ್ ಇರೋ ಕಡೆಗೆ ಶಿಫ್ಟ್ ಆಗ್ತೀವಿ, ಎಲ್ಲಾನು ಮಾಡ್ತಾ ಇರೋದು ಅಬ್ಸಲ್ಯೂಟ್ಲಿ ಗಾಡ್ಸ್ ನೈಟ್. ಆದ್ರೆ ಯಾರ್ಯಾರು ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ, ಆದ್ರೂ ನಮ್ಗೆ ಗೊತ್ತಾಗತ್ತೆ ಯಾರಿದ್ದಾರೆ ನಮ್ಗೆ. ಇದೆಲ್ಲ ನಡೀತಾ ಇರೋದು ಅಬ್ಸಲ್ಯೂಟ್ಲಿ ಗಾಡ್ಸ್ ನೈಟ್ಸ್ ಮಾಡ್ತಾ ಇರೋದು. ಈ ಗಾಡ್ಸ್ ನೈಟ್ಸ್ ಯಾರು ಮಾಡ್ತಾ ಇರೋದು ಅಂದ್ರೆ ಸಮ್ಮರ್ಸ್ ಕ್ವಿಲ್ಲಿಂಗ್ ಹ್ಯಾಮ್ಗೆ ಅಪ್ರಿಶಿಯೇಟ್ ಮಾಡ್ತಾನೆ, ವೆಲ್ ಡನ್ ಕ್ವಿಲ್ಲಿಂಗ್ ಹ್ಯಾಮ್ ಅಂತ ಸರಿನಾ. ಮೋಸ್ಟ್ಲಿ ಇದೆಲ್ಲ ಮಾಡ್ತಾ ಇರೋದು ಅಂದ್ರೆ ಈ ನೈಟ್ ಮೇರ್ ಕ್ರೀಚರ್ಸ್ ನ ತಂದಿರೋದು ಕ್ವಿಲ್ಲಿಂಗ್ ಹ್ಯಾಮೇ ಇರ್ಬೋದು. ಆದ್ರೆ ಕ್ವಿಲ್ಲಿಂಗ್ ಹ್ಯಾಮ್ ಅಂದ್ರೆ ನಮ್ಗೆ ಅಂದ್ರೆ ಮೈಥಾಲಜಿಲೆಲ್ಲ ಇರೋದು, ಅದಕ್ಕೆ ಫೈರ್ ಬೇಸ್ ಪವರ್ ಇದೆ. ಈ ತರ ನೈಟ್ ಮೇರು ಅಂದ್ರೆ ಜೀವನದಲ್ಲಿ ಕನ್ಸಲ್ಲಿರೋದನ್ನೆಲ್ಲ ಜೀವ ತರಿಸೋದು ಅದರಲ್ಲೆಲ್ಲ ಪವರ್ಸ್ ಎಲ್ಲ ಇರಲ್ಲ. ಓಡಸಿನ್ಸ್ ಏನ್ ಮಾಡ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸರಿನಾ. ಒಟ್ಟಿನಲ್ಲಿ ಏನೋ ಡಿಫ್ರೆಂಟ್ ಆಗಿ ನಾವು ಮಾಡಕ್ ಹೋಗಿದ್ದಾರೆ ಸರಿನಾ, ಕ್ರೇಜ್ ಆಗಿದೆ ಅದು ಮಾತ್ರ. ಇವಾಗ ಸಮ್ಮರ್ಸ್ ಹೇಳ್ತಾನೆ ಪ್ರೀತಿಸಿದವರು ಅಂದ್ರೆ ಯಾರು ಅವ್ರಿಗೆ ಜಾಸ್ತಿ ಪ್ರೀತಿಸಿದವ್ರು ಇರ್ತಾರೆ ಅವರಿಂದನೇ ಅವ್ರಿಗೆ ಗೊತ್ತಿಲ್ಲದೇನೆ ಅವರಿಂದನೇ ನೋವು ತಿಂತಾ ಇರ್ತಾರೆ ಅಂತ ಸಮ್ಮರ್ಸ್ ಹೇಳ್ತಾನೆ. ಸಮ್ಮರ್ಸ್ ಹೇಳ್ತಾ ಇರ್ಬೇಕಾದ್ರು ಅರ್ಥ ಇದೆ ಸರಿನಾ, ನಾವು ಯಾರನ್ನ ಜಾಸ್ತಿ ಇಷ್ಟ ಪಡ್ತಾ ಇರ್ತೀವಿ ಅವರಿಂದನೇ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಅವರಿಂದನೇ ನಮ್ಗೆ ಜಾಸ್ತಿ ನೋವಾಗ್ತಿರುತ್ತೆ ಅಲ್ವಾ. ಅದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ನಿನಗೇನು ಭಯ ಆಗತ್ತೆ ಗುಂಕೋ ಅಂತ ಗುಂಕೋನ ಕೇಳ್ತಾನೆ. ಒಂಥರ ಸರಿನಾ, ಗುಂಕೋ ಒಂಥರ ಕ್ರೇಜಿಯಾಗಿ ರೆಸ್ಪಾನ್ಸ್ ಮಾಡ್ತಾಳೆ, ನೀಕಾ ಅಂತ. ಏನಕ್ಕೆ ನೀಕಾ ಅಂದ್ರೆ ಗುಂಕೋಗೆ ಭಯ ಗೊತ್ತಿಲ್ಲ, ಯಾಕಂದ್ರೆ ಮೋಸ್ಟ್ಲಿ ಒಂದು ಏನಾದ್ರು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಆಬ್ವಿಯಸ್ಲಿ. ಯಾಕಂದ್ರೆ ಗುಂಕೋಗೆ ಮುಂಚೆ ನೀಕಾ ಅಂದ್ರೆ ಇಷ್ಟನೇ ಇರುತ್ತೆ, ಆದ್ರೆ ನೀಕಾ ಇಂದ ಗುಂಕೋಗೆ ಏನೋ ತೊಂದರೆ ಆಗಿರ್ತದೆ, ಅವ್ರ ಫ್ಯಾಮಿಲಿನ ಸತ್ತೋಗಿರ್ಬೋದು, ಅದಕ್ಕೋಸ್ಕರ ಗುಂಕೋಗೆ ನೀಕಾ ಕಂಡ್ರೆ ನೀಕಾನ ನಾನು ಸಾಯಿಸ್ಬೇಕು ಅಂತ ಕೋಪ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ಅಂದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಚಾಪ್ಟರ್ ಮಾತ್ರ ಕ್ರೇಜಿ ಆಗಿತ್ತು. ನಾವು ನೈಟ್ ಮೇರ್ ಕ್ರೀಚರ್ಸ್, ನಾವು ಜೈಂಟ್ ನೈಟ್ ಮೇರ್ ಕ್ರೀಚರ್ಸ್ ನ ನೋಡಿದೀವಿ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಂದೊಂದು ಮಾತ್ರ ಕ್ರೇಜ್ ಆಗಿತ್ತು. ನನಗೆ ಇಷ್ಟ ಆಗಿದ್ದು ಯಾವ್ದಪ್ಪ ಅಂದ್ರೆ ನಮ್ಮಮ್ಮ ಅಂತ ಹೇಳಿದ್ರಲ್ಲ, ಆ ಮಗು ಮಾತ್ರ ಕ್ರೇಜ್ ಆಗಿದೆ. ಧೈರ್ಯ ಬೇಕು ಆ ಥರ ಬರೆಯೋದಕ್ಕೆ ಸ್ಕೂಲಲ್ಲಿ. ಅದ್ ನೋಡೋದಕ್ಕೆ ಮಾತ್ರ ಬಿಗ್ ಬಾಬ್ ತರ ಇದೆ, ಏನಂತ ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ನೆಕ್ಸ್ಟ್ ಇವಾಗ ಎಲ್ಲಾ ಪ್ರಾಣಿಗಳ ಜೊತೆ ಆಬ್ವಿಯಸ್ಲಿ ಫೈಟ್ ಆಗ್ಲೇಬೇಕು. ಇವಾಗ ಕೆಳಗಡೆ ಲೋಕಿ ಬೇರೆ ಜಾಸ್ತಿ ಇದೆ, ಇಲ್ಲಿ ಬೇರೆ ಒಂಥರ ಕತೆ ನಡೀತಾ ಇದೆ. ಕ್ರೇಜಿ ಆಗಿದೆ, ಕ್ರೇಜಿ ಆಗಿದೆ. ನೆಕ್ಸ್ಟ್ ಚಾಪ್ಟರ್ಗೆ ಎಕ್ಸೈಟ್ ಆಗಿದ್ದೀನಿ. ನೀವು ಎಷ್ಟು ಎಕ್ಸೈಟ್ ಆಗಿದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.